ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಹಿಂದಿನ ವಿಡಿಯೋದಲ್ಲಿ ನಾವು KKR ಪ್ರಾಬಬಲ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ವಿ. ಅದಾದಮೇಲೆ KKR ಸ್ಕ್ವಾಡ್ ಅನಾಲಿಸಿಸ್ ಕೂಡ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಮುಂಬೈ ಇಂಡಿಯನ್ಸ್ ಪ್ರಾಬಬಲ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ. ಅದಾದಮೇಲಿಂದ ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ ಕೂಡ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಮಾಡಬೇಕಾಗಿರೋದಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು. ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಎಸ್, ಮುಂಬೈ ಇಂಡಿಯನ್ಸ್ ಅವರು 5 ಜನ ರಿಟೈನ್ ಮಾಡ್ಕೊಂಡಿರ್ತಾರೆ. ಜಸ್ಪ್ರೀತ್ ಬುಮ್ರಾನ 18 ಕೋಟಿಗೆ, ಸೂರ್ಯಕುಮಾರ್ ಯಾದವ್ನ 16 ಕೋಟಿ 35 ಲಕ್ಷಕ್ಕೆ, ಹಾರ್ದಿಕ್ ಪಾಂಡ್ಯನ 16 ಕೋಟಿ 35 ಲಕ್ಷಕ್ಕೆ, ರೋಹಿತ್ ಶರ್ಮಾನ 16 ಕೋಟಿ 30 ಲಕ್ಷಕ್ಕೆ, ತಿಲಕ್ ವರ್ಮಾನ 8 ಕೋಟಿಗೆ ರಿಟೈನ್ ಮಾಡ್ಕೊಂಡಿರ್ತಾರೆ. ಸೊ ಇವರಿಗೆ ಒಂದು RTM ಇತ್ತು. ಸೊ ಹಂಗಾಗ್ಬಿಟ್ಟು ಇವರು ಆಕ್ಷನ್ ಶುರು ಆಗುತ್ತೆ. ಆಕ್ಷನ್ ಶುರು ಆದಾಗ ಇವರು ಟ್ರೆಂಟ್ ಬೋಲ್ಟ್ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. 12.5 ಕೋಟಿ ತನಕ ಹೋಗ್ತಾರೆ. 12.5 ಕೋಟಿ ಕೊಟ್ಟು ಟ್ರೆಂಟ್ ಬೋಲ್ಟ್ನ ತೊಗೊತಾರೆ. ದೀಪಕ್ ಚಹರ್ನ 9.25 ಕೋಟಿಗೆ ತೊಗೊತಾರೆ CSK ಇಂದ. ವಿಲ್ ಜಾಕ್ಸ್ನ 5.25 ಕೋಟಿಗೆ ತೊಗೊಂಡ್ಬಿಡ್ತಾರೆ. ವಿಲ್ ಜಾಕ್ಸ್ನ ತೊಗೋಬೇಕಾದ್ರೆ RCB ಅವರು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಬೇಕಾಗಿತ್ತು. 5.25 ಕೋಟಿ ಅಂತ ಹೇಳಿದಾಗ RCB ಅವರು ಬೇಡ ಅಂತ ಹೇಳೋ ಬದಲು ಒಂದು 6.5 ಕೋಟಿ ಅಥವಾ 7 ಕೋಟಿ ಅಂತ ಕರೆದಿದ್ರು ಮುಂಬೈ ಇಂಡಿಯನ್ಸ್ ಅವ್ರು ತೊಗೊಂಡ್ರು. ಅವರು ಆಕ್ಷನ್ ನಾವು ಎಷ್ಟು ಪ್ರಿಪೇರ್ ಆಗಿರ್ತೀವೋ ಅದೇ ಥರ ಬೇರೆಯವ್ರ ಮೈಂಡ್ಸೆಟ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಬಿಡ್ ಮಾಡ್ತಾ ಇದ್ದಾರೆ ಅಂತ ಒಂದು ಸೈಕಲಾಜಿಕಲ್ ಗೇಮ್ ಕೂಡ ಆಡಬೇಕು. ಇದೆಲ್ಲ ಒಂದು ಮೈಂಡ್ಸೆಟ್ನ ಅರ್ಥ ಮಾಡಿಕೊಂಡು ಮೈಂಡ್ಗೆ ಮಾಡಬೇಕು ಆಕ್ಷನಲ್ಲಿ. ಸೊ ಹಾಗಾಗಿ ಅವಾಗ ಬೇರೆಯವ್ರ ದುಡ್ಡು ಜಾಸ್ತಿ ಖರ್ಚಾಯಿತು ಅಂತಂದರೆ, ಇವಾಗ ಇನ್ನೊಬ್ಬ ಪ್ಲೇಯರ್ ಬಂದರೆ ಅವನ ಮೇಲೆ ಬಿಡ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಸೊ ದಟ್ ಇನ್ನೊಬ್ಬ ಪ್ಲೇಯರ್ನ ನಾವು ಕಮ್ಮಿ ದುಡ್ಡಿಗೆ ತೊಗೋಬೋದು. ಸೊ ಆ ಥರ ಮೈಂಡ್ಗೆ ಮಾಡ್ಬೋದಾಯಿತು. ಬಟ್ RCB ಅವರು ಬೇಡ, ನಮಗೆ ವಿಲ್ ಜಾಕ್ಸ್ ಬೇಡವೇ ಬೇಡ, ನೀವು 5.25 ಕೋಟಿಗೆ ನೀವೇ ತೊಗೊಳ್ಳಿ ಅಂತ ಬಿಟ್ಕೊಟ್ಬಿಡ್ತಾರೆ. ಅದು ತೊಗೊಂಡಿದ ತಕ್ಷಣ ಆಕಾಶ್ ಅಂಬಾನಿನೇ ಎದ್ದು ಬಂದು RCB ಫುಲ್ ಪ್ಯಾನಲ್ ಯಾರ್ಯಾರು ಕೂತಿದ್ರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗ್ತಾರೆ. RCB ಅವರೆಲ್ಲರೂ ಇಟ್ಸ್ ಓಕೆ ವೆಲ್ಕಮ್ ಅಂತ ಹೇಳ್ಬಿಟ್ಟು ಕೈ ಕೊಡ್ತಾರೆ. ಸೊ ಹಂಗಾಗಿ ಮೈಂಡ್ ಗೇಮ್ಸ್ ಆಡಬೇಕಾಗಿತ್ತು RCB ಅವರು. ಅದು ಆಡಲಿಲ್ಲ RCB. ಅದೊಂದೇ ಮಿಸ್ಸಿಂಗ್ ಫ್ಯಾಕ್ಟರ್ ಅನಿಸಿದ್ದು ಈ ಸತಿ ಆಕ್ಷನಲ್ಲಿ. ಅದು ಬಿಟ್ಟರೆ RCB ಹ್ಯಾಡ್ ಎ ಡೀಸೆಂಟ್ ಆಕ್ಷನ್. ಎನಿವೇಸ್, ಕಮಿಂಗ್ ಬ್ಯಾಕ್ ಟು ಮುಂಬೈ ಇಂಡಿಯನ್ಸ್ ಆಕ್ಷನ್ ಆ್ಯಂಡ್ ಹೌ ದೇರ್ ಸ್ಕ್ವಾಡ್ ಗಾಟ್ ಕಂಪ್ಲೀಟೆಡ್. ಸೊ ನಮನ್ದೀರ್ನ 5.25 ಕ್ರೋರ್ಸ್ಗೆ RTM ಮಾಡ್ಕೊತಾರೆ ಮುಂಬೈ ಅವರು. ದಟ್ ವಾಸ್ ಎ ವೆರಿ ಗುಡ್ ಡೀಲ್. ನಮನ್ದೀರ್ ಒಂಥರ ಎಮರ್ಜಿಂಗ್ ಟ್ಯಾಲೆಂಟು, ಒಳ್ಳೆ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮೆನ್ನು, ಒಳ್ಳೆ ಹಾರ್ಡ್ ಹಿಟ್ಟರು, ಪೊಟೆನ್ಷಿಯಲ್ ಪ್ಲೇಯರು. 5.25 ಕೋಟಿ ಡಿಸರ್ವ್ಡ್. ಅಲ್ಲಾ ಗಜನ್ಫರ್ನ 4.8 ಕ್ರೋರ್ಸಿಗೆ ತೊಗೊತಾರೆ. ಬಟ್ ಇಲ್ಲೊಂದು ಸ್ಮಾಲ್ ಕರೆಕ್ಷನ್ ಏನು ಅಂತಂದರೆ, ಅಲ್ಲಾ ಗಜನ್ಫರ್ ರೂಲ್ಡ್ ಔಟ್ ಆಗ್ತಾರೆ ಬಿಕಾಸ್ ಆಫ್ ಇಂಜುರಿ. ಸೊ ಇವ್ರನ್ನ ಮುಜಿಬುರ್ ರೆಹಮಾನ್ ರೀಪ್ಲೇಸ್ ಮಾಡಿದ್ದಾರೆ ಆಸ್ ಆಫ್ ನೌ. ಇವಾಗ ನೆಕ್ಸ್ಟ್ ಮಿಚೆಲ್ ಸ್ಯಾಂಟ್ನರ್ 2 ಕೋಟಿಗೆ ತೊಗೊತಾರೆ. ಮಿಚೆಲ್ ಸ್ಯಾಂಟ್ನರ್ಗೆ ದಿಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ಯಾಕೆಂತಂದರೆ CSKನಲ್ಲಿ ಇದ್ರೂ ಅವ್ರಿಗೆ ಒಂದು ಮ್ಯಾಚ್ನೂ ಚಾನ್ಸ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಮುಂಬೈ ಇಂಡಿಯನ್ಸ್ ಸ್ಕ್ವಾಡಿಗೆ ಬಂದ್ಬಿಟ್ಟು ಇನ್ನು ಮುಂದೆ ಮೋಸ್ಟ್ ಪ್ರಾಬ್ಲಿ ಅವರು ಪ್ಲೇಯಿಂಗ್ 11 ಇದ್ದೇ ಇರ್ತಾರೆ ಎಲ್ಲ ಮ್ಯಾಚಸಲ್ಲೂ, ಅನ್ಲೆಸ್ ಅಂಟಿಲ್ ಇಫ್ ದೇರ್ ಇಸ್ ಎನಿ ಇಂಜುರಿ ಆರ್ ಎಮರ್ಜೆನ್ಸಿ ಸಮಥಿಂಗ್ ಲೈಕ್ ದಟ್. ಆರ್ ಎಲ್ಸ್ ಪ್ಲೇಯಿಂಗ್ 11 100% ಇರೋವಂಥ ಪ್ಲೇಯರು ಮಿಚೆಲ್ ಸ್ಯಾಂಟ್ನರ್, ಕನ್ಸಿಡರಿಂಗ್ ದಿ ಕರೆಂಟ್ ಸ್ಕ್ವಾಡ್ ಆಫ್ MI. ರಿಯನ್ ರಿಕಲ್ಟನ್ನ 1 ಕೋಟಿಗೆ ತೊಗೊತಾರೆ. ರಿಯನ್ ರಿಕಲ್ಟನ್ ತುಂಬ ಒಳ್ಳೆ ಪ್ಲೇಯರು, ಸೌತ್ ಆಫ್ರಿಕಾ ಮೂಲದಂಥ ಪ್ಲೇಯರು. SC T20ನಲ್ಲಿ ತುಂಬ ಒಳ್ಳೆ ಹೆಸರು ಕೂಡ ಮಾಡಿರೋರು. ರಿಯನ್ ರಿಕಲ್ಟನ್ ಇವಾಗ ಇಂಟರ್ನ್ಯಾಷನಲ್ ಸ್ಕ್ವಾಡಲ್ಲಿ ಕೂಡ ಇದ್ದಾರೆ. ಒಳ್ಳೆ ಕ್ಯಾಲಿಬರ್ ಇರುವಂಥ, ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಪ್ಲೇಯರು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಬಂದಿದ್ದಾರೆ ರೀಸೆಂಟ್ ಟೈಮ್ಸಲ್ಲಿ. ಲಿಜರ್ಡ್ ವಿಲಿಯಮ್ಸ್ನ 75 ಲ್ಯಾಕ್ಸಿಗೆ ತೊಗೊತಾರೆ. ಇಲ್ಲೂ ಒಂದು ಕರೆಕ್ಷನ್ ಇದೆ. ಲಿಜರ್ಡ್ ವಿಲಿಯಮ್ಸ್ನ ಕಾರ್ಬಿನ್ ಬಾಷ್ ಅನ್ನೋರು ರೀಪ್ಲೇಸ್ ಮಾಡ್ತಾರೆ ಬಿಕಾಸ್ ಲಿಜರ್ಡ್ ವಿಲಿಯಮ್ಸ್ ಗೆಟ್ಸ್ ರೂಲ್ಡ್ ಔಟ್ ಆಫ್ IPL 2025. ಆಮೇಲಿಂದ ರೀಸ್ ಟೋಪ್ಲಿನ 75 ಲ್ಯಾಕ್ಸಿಗೆ ತೊಗೊತಾರೆ. ರಾಬಿನ್ ಮಿನ್ಸ್ನ 65 ಲ್ಯಾಕ್ಸಿಗೆ ತೊಗೊತಾರೆ. ರಾಬಿನ್ ಮಿನ್ಸ್ನ ಸ್ವಲ್ಪ ಹೇಳಬೇಕು ಇವ್ರ ಬಗ್ಗೆ. ರಾಬಿನ್ ಮಿನ್ಸ್ನ ಜಾರ್ಖಂಡ್ ಕ್ರಿಸ್ ಗೇಲ್ ಅಂತ ಕೂಡ ಕರೀತಾರೆ. ಅಷ್ಟು ಅಗ್ರೆಸಿವ್ ಇಂಟೆಂಟ್ ಇರೋ ಹಾರ್ಡ್ ಹಿಟ್ಟಿಂಗ್ ಪ್ಲೇಯರು, ಜೊತೆಗೆ ಇವರು ವಿಕೆಟ್ ಕೀಪರ್ ಕೂಡ. ಸೊ ಪ್ರಾಬ್ಲಿ ಪ್ಲೇಯಿಂಗ್ 11 ಚಾನ್ಸ್ ಸಿಕ್ಕಿದ್ರೆ ಇವ್ರದ್ದು ಪೊಟೆನ್ಷಿಯಲ್ ಏನಿದೆ ಅದನ್ನು ಪ್ರೂವ್ ಮಾಡಲಿ ಅಂತಾರು ನಾವೆಲ್ಲರೂ ಅನ್ಕೊಳ್ಳೋಣ. ಲೆಟ್ ದಿ ಯಂಗ್ ಗೈ ಗೆಟ್ ಎ ಚಾನ್ಸ್ ಅಂತ ನಾವೆಲ್ಲರೂ ವಿಶ್ ಮಾಡೋಣ. ಪೊಟೆನ್ಷಿಯಲ್ ಇರೋವಂಥ ಪ್ಲೇಯರ್ ಬರಬೇಕು, ಅದು ಭಾರತದ ಪ್ಲೇಯರು. ಸೊ ಹಾಗಾಗಿ ಚಾನ್ಸ್ ಸಿಕ್ಕಲಿ ಅಂತ ಅಂದ್ಕೊಳ್ಳೋಣ. ಹೂ ನೋಸ್, ಇವಾಗ ಚಾನ್ಸ್ ಸಿಕ್ಬಿಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮುಂದೆ ಇಂಡಿಯನ್ ಸ್ಕ್ವಾಡಿಗೆ ಬರೋ ಎಲ್ಲ ಸಾಧ್ಯತೆಗಳಿದೆ. ಸೊ ಹಾಗಾಗಿ IPL ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಚಾನ್ಸ್ ಸಿಕ್ಕಲಿ, ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ, ಇಂಡಿಯಾಗೂ ಆಡಲಿ. ಎಸ್, ಕರಣ್ ಶರ್ಮಾನ 50 ಲಕ್ಷಕ್ಕೆ ತೊಗೊತಾರೆ. ಕರಣ್ ಶರ್ಮಾ RCBನಲ್ಲಿ ಇದ್ದಿದ್ದು ಲಾಸ್ಟ್ ಇಯರ್. ಸೊ ಹಾಗಾಗಿ ಇಲ್ಲೊಂದು ಎಕ್ಸ್ಚೇಂಜ್ ನಡೀತು ಅಂತಲೇ ಹೇಳಬೇಕು. ದೋ ನಾವು ಕೊಟ್ಟು ಅವ್ರು ತೊಗೊಂಡಿದ್ದು ಮಾಡಿದ್ದಲ್ಲ, ಆಕ್ಷನಲ್ಲಿ ಒಂಥರ ಯಾರಿಗೂ ಗೊತ್ತಾಗದೇ ಇರೋವಂಥ ಎಕ್ಸ್ಚೇಂಜ್ ಆಯಿತು. ಕರಣ್ ಶರ್ಮಾ ಇದ್ದಿದ್ದು RCBಲಿ, ವಿಲ್ ಜಾಕ್ಸ್ ಇದ್ದಿದ್ದು RCBಲಿ, ರೀಸ್ ಟಾಪ್ಲಿ ಇದ್ದಿದ್ದು RCBಲಿ. ಇವಾಗ ಇವ್ರು 3 ಜನನು ಮುಂಬೈಗೆ ಹೋದರು. ಮುಂಬೈಯಿಂದ RCBಗೆ ಬಂದಿದ್ದು ಶಪರ್ಡ್, ಅದಾದ್ಮೇಲಿಂದ ನುವಾನ್ ತುಷಾರ, ಅದಾದ್ಮೇಲಿಂದ ಟಿಮ್ ಡೇವಿಡ್. ಸೊ ಇವ್ರು 3 ಜನನ್ನ RCBಗೆ ಬರ್ತಾರೆ. ಸೊ ಆಕ್ಷನಲ್ಲಿ ಆಗಿದ್ದು ಒಂಥರ ಎಕ್ಸ್ಚೇಂಜ್ ಆಯಿತು ಇದು.
ಹಂಗೆ ಅನಿಸ್ತು. ಒಂಥರ ಇವ್ರು 3 ಜನ ನಮಗೆ ಕೊಡಿ, ನಮ್ಮ 3 ಜನ ನಿಮಗೆ ತೊಗೊಳ್ಳಿ ಅನ್ನೋ ಥರ ಒಂಥರ ಕಾಕತಾಳಿ ಯೋಗ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದಾದಮೇಲಿಂದ ವಿಘ್ನೇಶ್ ಪುತ್ತೂರ್ನ 30 ಲಕ್ಷಕ್ಕೆ ತೊಗೊತಾರೆ. ಅರ್ಜುನ್ ಟೆಂಡೂಲ್ಕರ್, ಸಚಿನ್ ಟೆಂಡೂಲ್ಕರ್ ಮಗ, ಗಾಡ್ ಆಫ್ ಕ್ರಿಕೆಟ್ ಅಂತ ಏನೇ ಹೇಳ್ತೀವಿ, ಅವರ ಮಗ ಅರ್ಜುನ್ ಟೆಂಡೂಲ್ಕರ್ನ 30 ಲಕ್ಷಕ್ಕೆ ತೊಗೊತಾರೆ. ಬೆವೋನ್ ಜಾನ್ ಜೇಕೋಬ್ಸ್ನ 30 ಲಕ್ಷಕ್ಕೆ ತೊಗೊತಾರೆ. VS ಪೆನ್ಮೆಟ್ಸನ್ ಅವ್ರನ್ನ 30 ಲಕ್ಷಕ್ಕೆ ತೊಗೊತಾರೆ. ರಾಜ್ ಅಂಗದ್ ಬಾವನ 30 ಲಕ್ಷಕ್ಕೆ ತೊಗೊತಾರೆ. ಶ್ರೀಜಿತ್ ಕೃಷ್ಣನ್ನ 30 ಲಕ್ಷಕ್ಕೆ ತೊಗೊತಾರೆ. ಶ್ರೀಜಿತ್ ಕೃಷ್ಣನ್ ಬಗ್ಗೆ ಸ್ವಲ್ಪ ಹೇಳಬೇಕು. ರೀಸೆಂಟ್ ಡೊಮೆಸ್ಟಿಕಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿರುವಂಥ ಪ್ಲೇಯರು, ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಪ್ಲೇಯರು. ಪ್ರಾಬಿಲಿಟಿ ಆಫ್ ಗೋಯಿಂಗ್ ಇನ್ ಟು ಪ್ಲೇಯಿಂಗ್ 11 ಈಸ್ ಹೈ ಅಂತ ಹೇಳ್ತಾ ಇದ್ದಾರೆ, ಕನ್ಸಿಡರಿಂಗ್ ದಿ ಕರೆಂಟ್ ಪ್ರಾಕ್ಟೀಸ್. ಆಮೇಲೆ ಕರೆಂಟ್ ಪ್ರಾಕ್ಟೀಸ್ ಸೆಷನ್ಸಲ್ಲಿ ಇವ್ರು ಸ್ಕೋರ್ ಮಾಡ್ತಿರೋ ರೀತಿ, ಇವ್ರು ತೋರಿಸ್ತಿರೋವಂಥ ಅಗ್ರೆಷನ್, ಇಂಟೆಂಟ್ ಎಲ್ಲನೂ ಪಾಸಿಟಿವ್ ಇಂಪ್ಯಾಕ್ಟಲ್ಲೇ ಇದೆ. ಸೊ ನೋಡೋಣ, ಶ್ರೀಜಿತ್ ಕೃಷ್ಣನ್ಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಕ್ಕಿದ್ರೆ ವಿ ವಿಶ್ ಹಿಮ್ ಆಲ್ ದ ಬೆಸ್ಟ್. ಅಶ್ವನಿ ಕುಮಾರ್ನ 30 ಲಕ್ಷಕ್ಕೆ ತೊಗೊತಾರೆ. ಮುಂಬೈನ ನಾವು ಸ್ವಲ್ಪ ಕಡೆಗಣಿಸೋ ಹಾಗೆ ಇಲ್ಲ. ಯಾಕೆ ಅಂತಂದರೆ ಮುಂಬೈ ಅವರು 2013, 2015, 2017, 2019 ಮತ್ತು 2020ರಲ್ಲಿ 5 ಸತಿ ಚಾಂಪಿಯನ್ ಆಗಿರುವಂಥ ತಂಡ ಇದು. 2020ರಿಂದ 5 ವರ್ಷ ಇವರು ಆಲ್ಮೋಸ್ಟ್ ಯಾವುದೇ ಕಪ್ ಗೆದ್ದಿಲ್ಲ. ಸೊ ಹಾಗಾಗಿ ಇವ್ರದಲ್ಲೂ ಒಂದು 5 ವರ್ಷದಿಂದ ಒಂಥರ ದೇ ವಿಲ್ ಆಲ್ಸೋ ಕಮ್ ಆಲ್ ಗನ್ಸ್ ಬ್ಲೇಸಿಂಗ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾವುದೇ ಥರದ್ದು ಫಿಯರ್ ಫ್ಯಾಕ್ಟರ್ ಇಲ್ದಂಗೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವ್ರದ್ದು ಪ್ರಾಬಲ್ ಪ್ಲೇಯಿಂಗ್ 11 ನೋಡ್ತಾ ಬರೋಣ ನಾವಿವಾಗ. ರೋಹಿತ್ ಶರ್ಮಾ, ಅದಾದಮೇಲಿಂದ ವಿಲ್ ಜಾಕ್ಸ್, ಇವರಿಬ್ಬರು ಓಪನ್ ಮಾಡೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತದೆ. ವಿಲ್ ಜಾಕ್ಸ್ ಆಡಿಸ್ಲಿಲ್ಲ ಅಂತಂದರೆ ರಿಯನ್ ರಿಕಲ್ಟರ್ನ ಆಡಿಸ್ತಾರೆ ಅಲಾಂಗ್ ವಿತ್ ರೋಹಿತ್ ಶರ್ಮಾ. ತಿಲಕ್ ವರ್ಮಾ 1 ಡೌನ್ ಬಂದೇ ಬರ್ತಾರೆ. ಸೂರ್ಯಕುಮಾರ್ ಯಾದವ್ 2 ಡೌನು, 3 ಡೌನ್ ನಮನ್ದೀರ್, 4 ಡೌನ್ ಹಾರ್ದಿಕ್ ಪಾಂಡ್ಯ. ಇಲ್ಲಿಂದನೇ ಇವ್ರದ್ದು ಒಂಥರ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಲೈನಪ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬೇಕು. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಕೂಡ ಮುಂಬೈ ಇಂಡಿಯನ್ಸ್ದು. ಸೊ ಹಾಗಾಗಿ ಹಾರ್ದಿಕ್ ಪಾಂಡ್ಯ ಇಸ್ ಎ ವೆರಿ ಗುಡ್ ಆಲ್ರೌಂಡರ್ ಟು. ಬೌಲಿಂಗ್ ವೈಸೂ ತುಂಬ ಚೆನ್ನಾಗಿ ಮಾಡ್ತಾ ಬಂದಿದ್ದಾರೆ. ಇವಾಗ ಚಾಂಪಿಯನ್ಸ್ ಟ್ರೋಫಿನಲ್ಲೆಲ್ಲ ನೋಡಿದ್ದೀವಿ. ಎಕಾನಮಿ ಸ್ವಲ್ಪ ಜಾಸ್ತಿ ಇದ್ರೂ ವಿಕೆಟ್ ಟೇಕಿಂಗ್ ಬೌಲರ್ ಅಂತಲೇ ಆಗಿದ್ದಾರೆ. ಅವ್ರದ್ದು ಪೇಸ್ ಎಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ರಾಬಿನ್ ಮಿನ್ಸ್ ಮೋಸ್ಟ್ ಲೈಕ್ಲಿ ಟು ಕೀಪ್ ದ ವಿಕೆಟ್ಸ್ ಫಾರ್ ಮುಂಬೈ ಇಂಡಿಯನ್ಸ್ ಅಂತ ಅನಿಸ್ತಾ ಇದೆ, ಕನ್ಸಿಡರಿಂಗ್ ದಿ ಕರೆಂಟ್ ಸ್ಕ್ವಾಡ್. ಸೊ ಹಾಗಾಗಿ ರಾಬಿನ್ ಮಿನ್ಸ್ ಮೋಸ್ಟ್ ಲೈಕ್ಲಿ ಟು ಕೀಪ್ ದ ವಿಕೆಟ್ಸ್. ಮಿಚೆಲ್ ಸ್ಯಾಂಟ್ನರ್ ಇದ್ದೇ ಇರ್ತಾರೆ, ಒನ್ ಆಫ್ ದಿ ಮೇಜರ್ ಸ್ಪಿನ್ನಿಂಗ್ ರೋಲಲ್ಲಿ ಇವ್ರದ್ದು ಇದ್ದೇ ಇರುತ್ತೆ. ದೀಪಕ್ ಚಹಾರ್, ಇವ್ರು ಸ್ವಲ್ಪ ಇಂಜುರಿ ಪ್ರೋನ್ ಪ್ಲೇಯರ್. ಇಂಜುರಿ ಎಲ್ಲ ರಿಕವರ್ ಆಗಿ ಆಡಿದ್ರೆ ದೀಪಕ್ ಚಹಾರ್ ಪ್ಲೇಯಿಂಗ್ 11ನಲ್ಲಿ ಇದ್ದೇ ಇರ್ತಾರೆ. ದಟ್ಸ್ ವಾಟ್ ಕಂಡೀಷನ್ಸ್ ಅಪ್ಲೈ. ಇಂಜುರಿ ಸಿಕ್ಕಾಪಟ್ಟೆ ಇಂಜುರಿ ಮಾಡ್ಕೊತಾನೆ ಇರ್ತಾರೆ. ಸೊ ಹಂಗಾಗಿ ಚೆನ್ನೈಯಲ್ಲೂ ರೂಲ್ಡ್ ಔಟ್ ಆಗಿದ್ರು ಇವರು, ಪೂರ್ತಿ ಸೀಸನ್ನೇ ರೂಲ್ಡ್ ಔಟ್ ಆಗೋಗಿದ್ರು. ಸೊ ಹಂಗಾಗಿ ದೀಪಕ್ ಚಹಾರ್ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಇಂಜುರೀಸ್ ಇಲ್ಲ, ಇಂಜುರಿಯಿಂದ ರಿಕವರ್ ಆಗಿದ್ದೀನಿ ಅಂತಂದರೆ ಪ್ಲೇಯಿಂಗ್ 11ನಲ್ಲಿ ಯಾವುದೇ ಥರ ಡೌಟ್ಸ್ ಇಲ್ಲ, ಇದ್ದೇ ಇರ್ತಾರೆ. ಟ್ರೆಂಟ್ ಬೋಲ್ಟ್ನ ಮೋಸ್ಟ್ ಪ್ರಾಬ್ಲಿ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯುಟಿಲೈಸ್ ಮಾಡ್ಕೋಬೋದು. ಜಸ್ಪ್ರೀತ್ ಬುಮ್ರಾ ಅವರು ಫಸ್ಟ್ ಫ್ಯೂ ಗೇಮ್ಸ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಜಸ್ಪ್ರೀತ್ ಬುಮ್ರಾ ಇಲ್ಲದೇ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಇವ್ರ ಲೈನಪ್ಪಲ್ಲಿ. ಯಾಕೆಂದರೆ ಜಸ್ಪ್ರೀತ್ ಬುಮ್ರಾ ಈಸ್ ಲೈಕ್ ಎ ಮೈನ್ ಗೋ ಟು ಬೌಲರ್. ಹಿ ಈಸ್ ಲೈಕ್ ಎ ಗನ್ ಬೌಲರ್ ಫಾರ್ ಮುಂಬೈ ಇಂಡಿಯನ್ಸ್. ಯಾವುದೇ ಥರದ ಕಷ್ಟದ ಪರಿಸ್ಥಿತಿಲಿ ಇದ್ದಾಗ ಅವರು ಹೋಗಿರೋದೇ ಜಸ್ಪ್ರೀತ್ ಬುಮ್ರಾಗೆ. ಹಿ ಹ್ಯಾಸ್ ಡೆಲಿವರ್ಡ್ ಅಟ್ ದ ಸೇಮ್ ಟೈಮ್. ಜಸ್ಪ್ರೀತ್ ಬುಮ್ರಾ, ಲಸಿತ್ ಮಲಿಂಗ ಎಲ್ಲ ಮುಂಬೈಗೆ ಒಂಥರ ಗಾಡ್ ಫಾದರ್ಗಳಿದ್ದಂಗೆ. ವೆನ್ ಇಟ್ ಈಸ್ ರಿಕ್ವೈರ್ಡ್ ಜಸ್ಟ್ ಗಿವ್ ದ ಬಾಲ್ ಟು ದೆಮ್ ಆ್ಯಂಡ್ ದೇ ಹ್ಯಾವ್ ಡೆಲಿವರ್ಡ್. ಅಷ್ಟು ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ ಮುಂಬೈ ಇಂಡಿಯನ್ಸ್ಗೆ. ಅಲ್ಲಾ ಗಜನ್ಫರ್ ಇಲ್ಲದೇ ಇರೋದ್ರಿಂದ ಇವಾಗ ಮುಜಿಬುರ್ ರೆಹಮಾನ್ ರೀಪ್ಲೇಸ್ ಮಾಡಿದ್ದಾರೆ ಅವ್ರನ್ನ. ಸೊ ಮುಜಿಬುರ್ ರೆಹಮಾನ್ನ ಪ್ಲೇಯಿಂಗ್ 11ನಲ್ಲಿ ಆಡಿಸ್ತಾರ ಅಥವಾ ಟ್ರೆಂಟ್ ಬೋಲ್ಟ್ನೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯುಟಿಲೈಸ್ ಮಾಡ್ಕೊತಾರ, ನೋಡಬೇಕಾಗತ್ತೆ ಅದು. ಯಾಕೆ ಅಂತಂದರೆ ಕನ್ಸಿಡರಿಂಗ್ ದಿ ಕರೆಂಟ್ ಸ್ಕ್ವಾಡ್, ಅದ್ರ ಜೊತೆಗೆ 4 ಜನ ಫಾರಿನ್ ಪ್ಲೇಯರ್ಸ್ ಆಡಿಸ್ಬೇಕಾಗಿರೋದ್ರಿಂದ ಸ್ವಲ್ಪ ಚಾಲೆಂಜಸ್ ಇದೆ ಮುಂಬೈ ಇಂಡಿಯನ್ಸ್ ಸ್ಕ್ವಾಡಲ್ಲಿ ಪ್ಲೇಯಿಂಗ್ 11ನಲ್ಲಿ. ನಿಮ್ಮದು ಪ್ಲೇಯಿಂಗ್ 11 ಮುಂಬೈ ಇಂಡಿಯನ್ಸ್ ಯಾವುದಿರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಮಗೆ. ಎಸ್, ಇದೇ ಥರ ಚಾನಲ್ನ ಎಲ್ಲರೂ ನೋಡ್ತಾ ಇರಿ. ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ನಮಸ್ಕಾರ.